ಕಾಂಗ್ರೆಸ್ನ ಒಳಬೇಗುದಿ ಜ್ವಾಲಾಮುಖಿ ರೀತಿ ಸ್ಫೋಟಿಸಿದೆ. ಶಿವಕುಮಾರ್ ಸರ್ಕಾರಕ್ಕೆ 48 ಗಂಟೆ ಕಳೆದಿಲ್ಲ, ಬಂಡಾಯ ಸ್ಫೋಟವಾಗಿದೆ. ಕಾಂಗ್ರೆಸ್ ನಿಷ್ಠ ಬೆಂಗಳೂರಿನ ಕಟ್ಟಾಳು ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲವನ್ನ ತಿರಸ್ಕರಿಸಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆತ್ಮಸಾಕ್ಷಿಯ ಅಸ್ತ್ರಕ್ಕೆ ಬೆಚ್ಚಿಬಿದ್ದ ಹಸ್ತಪಡೆ ಸಂಧಾನಕ್ಕೆ ಹರಸಾಹಸ ಪಡ್ತಿದೆ. ರೆಡ್ಡಿ ಮಾತ್ರ ಅಲ್ಲ, ಹಿರಿಯರ ಕೂಟವೇ ಕದದಲ್ಲಿ ಬಂದು ನಿಂತಿದೆ. ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ ಅಂತ ಮುನಿದ ಮುನಿಯಪ್ಪ ಹಳಸಲು ಆಹಾರ ಒಲ್ಲೆ ಎನ್ನಿದ್ದಾರೆ. ರಾಹುಲ್ ಭರವಸೆ ಸಿಕ್ಕಿದ್ದು ಸಿಟ್ಟು ಶಮನದ ಸುಳಿವು ಸಿಕ್ಕಿದೆ. ಆದರೆ ಜಾರ್ಜ್ ಮನದ ಇಂಧನದಲ್ಲಿ ವರ್ಗಾವಣೆಯ ಬೆಂಕಿ ಧಗಧಗಿಸ್ತಾ ಇದೆ. ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂದ್ರು, ಆದ್ರೆ ಡಿಕೆಶಿಯ ಇದೇ ಮಾತು ತಿರುಗುಬಾಣವಾಗಿದೆ. ಸ್ನೇಹ ಲೋಕವನ್ನ ನೆನಪಿಸ್ತಾ ಇದ್ದ ಡಿಕೆ ರೆಡ್ಡಿ ಫ್ಲೆಕ್ಸ್ಗಳು ಗತಕ್ ಜಾರಿದ್ದಾವೆ. ಯಾವ ಟ್ರಬಲ್ ಶೂಟರ್ ಅಂತ ಡಿಕೆಶಿಗೆ ರಾಜಣ್ಣ ಭರ್ಜರಿಗುಮ್ಮಿದ್ದಾರೆ. ಖಂಡ್ರೆ ಪರಂ ಖಾತೆ ಬದಲಾವಣೆ ಪ್ರಶ್ನಿಸಿದ್ದಕ್ಕೆ ಬಾಲಣ್ಣ ರಪ್ ಅಂತ ರೌಂಡ್ಗೆ ಬಂದಿದ್ದಾರೆ. ಹಸ್ತದೊಳಗಿನ ಈ ಕುಸ್ತಿ ಬಿಜೆಪಿಗೆ ಭೂರಿ ಭೋಜನವನ್ನ ಕೊಟ್ಟಿದೆ. 3 ದಿನದಲ್ಲಿ 3 ಹೋಳು ಅಂತ ಅಶೋಕ್ ಕಾಲೆಳೆದಿದ್ದಾರೆ. ಮೊದಲ ವಿಕೆಟ್ ಪತನ ಅಂತ ವಿಜಯೇಂದ್ರ ಮಧ್ಯಂತರ ಎಲೆಕ್ಷನ್ನ ಭವಿಷ್ಯ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ಬಿಕ್ಕಟ್ಟಿನ ಬೆಳಕಿಂಡಿ ಮುಚ್ಚಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಈ ರಗಳೆ ರಾದ್ಧಾಂತಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಾಕ್ಷಿಯಾದಂತಿತ್ತು. ರಾಜ್ಯಸಭೆಗೆ ಖರ್ಗೆ ನಾಮಿನೇಷನ್ಗೆ ಬಂದಿದ್ದಂತಹ ರಾಹುಲ್ ಗಾಂಧಿಗೆ ಒಂಥರ ಮುಜುಗರದಂತೆ ಕಾಣಿಸ್ತು. ಇದೇ 18ರಂದು ಎಲೆಕ್ಷನ್ ನಡೆಯಲಿದ್ದು ತನ್ನ ಅಭ್ಯರ್ಥಿಯನ್ನ ಗೌಪ್ಯವಾಗಿಟ್ಟಂತಹ ಬಿಜೆಪಿಗೆ ಸುಮಲತಾ ಸಂಕಟ ಹೆಚ್ಚಾಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.